ಭಾರತ ಎಂತಹ ದೂರದೃಷ್ಟಿ ಇಟ್ಕೊಂಡು ನಮ್ಮವರು ಮಾಡಿದರು ಅಂತಂದರೆ, ಹೇಳಿಕೊಳ್ಳುವ ದೊಡ್ಡ ಬದಲಾವಣೆಗಳಲ್ಲ, ಸಣ್ಣ ಪುಟ್ಟ ಅಮೆಂಡ್ಮೆಂಟ್ಗಳನ್ನು ಬಿಟ್ಟರೆ ಅವತ್ತು ಮಾಡಿದ ಕಾನ್ಸ್ಟಿಟ್ಯೂಷನ್ನೇ ಇವತ್ತು ನಮ್ಮಲ್ಲಿದೆ. ಕೆಲವು ಶಬ್ದಗಳನ್ನೆಲ್ಲ ಹೇಳಿದಾರಲ್ಲ, ಸಮಾಜವಾದಿ ಅಂತ ಒಂದು ಶಬ್ದ, ಧರ್ಮನಿರಪೇಕ್ಷ ಅಂತ, ಸೆಕ್ಯುಲರ್ ಎನ್ನುವಂಥ ಒಂದು ಶಬ್ದ, ಇಂಥ ಶಬ್ದಗಳನ್ನು ಆಮೇಲೆ ಸೇರ್ಪಡೆ ಮಾಡಿತ್ತು. ಆದರೆ ಅವತ್ತು ಮಾಡಿದಂತಹ ಈ ಜಗತ್ತು ಅದನ್ನು ಗಮನಿಸಿದೆ. ಅಂಬೇಡ್ಕರ್ ನೇತೃತ್ವದ ತಂಡ ಮಾಡಿದ ಕೆಲಸ ವಿಷಯಗಳಿಗೆ ನಮ್ಮ ಕರಾವಳಿಯ ಒಬ್ಬರು ಕೂಡ ಅದರಲ್ಲಿದ್ದಾರೆ, ನರಸಿಂಗರಾಯ ಅಂತ ಹೇಳಿ. ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.